ಹಾರ್ದಿಕ ಶುಭಾಶಯಗಳು. ನಾನು ಒಂದೇ ಒಂದು ನಿಮಿಷ ಮಾತಾಡ್ತೀನಿ. ನಂಗೆ ಗೊತ್ತಿದೆ ನಮ್ಮೆಲ್ಲರ ಆಶಯ ಈ ರಂಗಭೂಮಿ ಕಲೆಯನ್ನು ನೋಡ್ಬೇಕಂತಕ್ಕಂಥದ್ದಿದೆ. ಅದೇ ರೀತಿಯಾಗಿ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಸಕಲ ಕಲಾರಂಗಕ್ಕೆ ಪೋಷಣೆಯನ್ನು ಕೊಡ್ತಕ್ಕಂಥ ಗುರು ಹೊಳೆ ಹುಚ್ಚೇಶ್ವರ ಗುರುಗಳ ಪಾದ ಕಮಲಗಳಲ್ಲಿ ವಂದನೆಯನ್ನ ಸಲ್ಲಿಸುತ್ತಾ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರತಕ್ಕಂಥ ಕನ್ನಡ ನಾಡಿನಲ್ಲಿ ಈ ಕನ್ನಡದ ಗಂಡು ಬಿಟ್ಟಿದ ಈ ನಾಡು ಕಲಬುರಗಿ ಒಳಗಡೆ ಸುಮಾರು 150ನೇ ದಿನದ ಸಂಭ್ರಮ ಆಚರಣೆಯನ್ನ ನಮ್ಮ ಅಪ್ಪು ಕಲ್ಲು ಸರ್ ಅವರು ತಮ್ಮ ಇಡೀ ತಂಡವನ್ನು ತೆಗೆದುಕೊಂಡು ಈ ನಾಟಕ ಪ್ರದರ್ಶನವನ್ನು ಮಾಡತಕ್ಕಂಥದ್ದು ಕೇವಲ ಅವರಿಗಷ್ಟೇ, ರಂಗಭೂಮಿಗೆ ಅಷ್ಟೇ ಅದು ಹೆಮ್ಮೆಯ ವಿಷಯ ಅಲ್ಲ, ಕಲಬುರಗಿಯ ನಗರದ ಪ್ರತಿಯೊಬ್ಬರಿಗೂ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಒಂದು ಚಲನಚಿತ್ರವನ್ನಾಗಿರಬಹುದು ಅಥವಾ ಒಂದು ಸಂಗೀತ ಸಭೆಯನ್ನಾಗಿರಬಹುದು ಅಥವಾ ಇನ್ಯಾವುದೋ ಒಂದು ವಿಷಯವನ್ನ ಕೇವಲ ಒಂದು ಗುಂಪಿಗೆ ಮಾತ್ರ ಸೀಮಿತವಾಗಿರ್ತದೆ. ಒಂದು ಹಿಂದಿ ಚಿತ್ರ ಇದ್ರೆ ಹಿಂದಿ ಅಭಿಮಾನಿಗಳು ಹೋಗ್ತಾರೆ, ಕನ್ನಡ ಚಿತ್ರ ಇದ್ರೆ ಕನ್ನಡ ಅಭಿಮಾನಿಗಳು ಹೋಗ್ತಾರೆ, ತೆಲುಗು ಅಭಿಮಾನಿಗಳಿದ್ರೆ ತೆಲುಗು ಹೋಗ್ತಾರೆ, ತಮಿಳು ಇರ್ತಕ್ಕಂಥವ್ರು ತಮಿಳಿಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಎಲ್ಲವನ್ನ ಮೆಟ್ಟಿ ನಿಲ್ತಕ್ಕಂಥ ಯಾವುದಾದ್ರೂ ಕಲೆ ಅಂದ್ರೆ ಅದು ರಂಗಭೂಮಿ ಕಲೆ. ಅದಕ್ಕೆ ಇಲ್ಲಿ ನಾವು ನೀವು ಸಣ್ಣವರು ದೊಡ್ಡವರು ಅವರು ಇವರು ಎನ್ನದೆ ಎಲ್ಲರೂ ಬರ್ತಕ್ಕಂಥ ಯಾವುದಾದ್ರೂ ಜೀವಂತ ಕಲೆ ಅಂತ ಇದ್ರೆ ಅದು ನಾಟಕ ರಂಗಭೂಮಿ. ಆ ನಾಟಕ ರಂಗಭೂಮಿಗೆ ತಾವೆಲ್ಲರೂ ಬಂದಿರ ಅಂತ ಹೇಳಿದ್ರೆ